ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೆ ಗೃಹ ಪ್ರವೇಶ. ನಾನು ಇಷ್ಟು ದಿವಸ ಯಾಕೆ ಒಂದು ತಿಂಗಳು ಸುಮ್ಮನೆ ಇದ್ದಿದ್ದಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂದೊಳ್ಳೆ ದಿನ, ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಸಿ ನಾನು ಮನೆಗೆ ಬರಬೇಕಂತ ಹೇಳಿ ಅದಕ್ಕೆ ಇಷ್ಟು ದಿವಸ ಸುಧಾರಿಸಿದ್ದೆ. ಅದಕ್ಕೇ ಇವತ್ತು ನಮ್ಮ ಮನೆ ಗೃಹ ಪ್ರವೇಶನ ಇಟ್ಕೊಂಡಿದ್ದೀವಿ. ಎಲ್ಲ ನನ್ನ ಪ್ರೀತಿ ವೀಕ್ಷಕರು ಎಲ್ಲರೂ ಬರಬೇಕಂತ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ನಮ್ಮ ಪ್ರೀತಿ ವೀಕ್ಷಕರು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬನ್ನಿ. ನಮ್ಮ ವಿಡಿಯೋ ನೋಡ್ತೀರಾ ನಮ್ಮ ವೀಕ್ಷಕರಿಗೆ ಎಲ್ರಿಗೂ ಆ ದೇವರು ಆರೋಗ್ಯ ಆಯುಷ್ ಕೊಟ್ಟು ನೆಮ್ಮದಿ ಎಲ್ಲ ಕೊಟ್ಟು ಸುಖವಾಗಿ ಕಾಪಾಡಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಯಾವಾಗಲೂ ಸಂತೋಷವಾಗಿರಲಿ ಅಂತ ಹೇಳಿ ಆ ದೇವರಲ್ಲಿ ಬೇಡ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ ಅಮ್ಮ, ಇಲ್ಲಿ ನೋಡಿ, ನಾನು ಹೇಳ್ದಂಗೆ ಆ ವಿಘ್ನೇಶ್ವರನಿಗೂ ಆ ಗಂಗಾ ದೇವತಿಗೂ ಫಸ್ಟ್ ವಿಘ್ನೇಶ್ವರನಿಗೆ ಪೂಜೆ ಮಾಡಿ ನೀವು. ಓಂ ವಿಘ್ನೇಶ್ವರಾಯ ನಮಃ. ಓಂ ವಿಘ್ನೇಶ್ವರ. ಓಂ ಅಷ್ಟೈಶ್ವರ್ಯಾಯ ನಮಃ. ಓಂ ಅಷ್ಟಲಕ್ಷ್ಮಿಯಾಯ ನಮಃ. ಓಂ ಸರಸ್ವತಿಯಾಯ ನಮಃ. ಓಂ ಅಷ್ಟಲಕ್ಷ್ಮಿಯಾಯ ನಮಃ. ಓಂ ವಿಘ್ನೇಶ್ವರಾಯ ನಮಃ. ಓಂ ವಿಷ್ಣುಪ್ರಿಯಾಯ ನಮೋ ನಮಃ. ಓಂ ಅಷ್ಟಲಕ್ಷ್ಮಿಯಾಯ ನಮೋ ನಮಃ. ಓಂ ಆದಿತ್ಯಾಯ ನಮಃ. ಓಂ ಬುಧಾಯ ನಮಃ. ಓಂ ಗುರು ಶುಕ್ರ ಪಕ್ಷ. ಓಂ ನವಗ್ರಹ ಅನುದಃ. ಓಂ ಅನ್ನದಾತ. ಓಂ ಸುಖೀ ಭವತು. ಓಂ ನಮಃ ಗುರು ಶುಕ್ರ ಶನಿ. ಓಂ ಆದಿತ್ಯಾಯ ಚ. ಓಂ ಮಂಗಳಾಯ ತ ಬುಧಾಯ ಚ. ಓಂ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತರಸ್ತು. ಓಂ ಗುರು ಶನಿ. ಓಂ ಅಷ್ಟಲಕ್ಷ್ಮಿಯಾಯ ನಮಃ. ಓಂ ಗಣೇಶಾಯ ನಮಃ. ಓಂ ವಿಷ್ಣುವೇನಾಯ ನಮಃ. ಓಂ ಗುರು ಕೇತು ಶುಕ್ರ. ಓಂ ಶುಕ್ಲಪಕ್ಷಾಯ ನಮಃ. ಓಂ ವರದಾಯ ನಮಃ. ಓಂ ಶೋಕಾಚಾತ್ ನಿಂದಿ ಪ್ರಾಪ್ತಾಯ ನಮಃ. ಓಂ ರಾಹುಕೇತುವೇ ನಮಃ. ಓಂ ಗುಣ ಶುಕ್ರ. ಓಂ ವಿಘ್ನೇಶ್ವರಾಯ ನಮಃ. ಓಂ ಓಂ ನೀನು ಪೂಜಾರಪ್ಪರೆಲ್ಲನ ಪೂಜೆ ಮಾಡಿದ್ಮೇಲೆ ಎಲ್ಲನ ಗೋವಿಂದ ನಿಕ್ಕಿ ಊಟಕ್ಕೆ ಹಾಕೋದಲ್ವ ನಿಂಗಜ್ಜಿ. ಅವ್ರವೆಲ್ಲ ಮಂತ್ರ ಪಂತ್ರ ಎಲ್ಲ ಮುಗಿಸ್ಕೊಂಡು ಅವರೆಲ್ಲನ ಊಟನು ಸುತ್ತೂರನ ಮನೆ ಸುತ್ತೂರನ ರತ್ ನೀರು ಮಾಡಿ ಎಲ್ಲ ಕೆಂಪು ನೀರು ಅನ್ನ ಹಾಕಿ ಎಲ್ಲನ ನಿಂಬೆಹಣ್ಣು ಕೊಯ್ದಿಕ್ಕಿ ದಿಗ್ಬಂಧನ ಹಾಕ್ತಾರೆ ಮನೆಗೆ. ದಿಗ್ಬಂಧನ ಹಾಕಿ ಎಲ್ಲನ ಯಾಕೆ ಅವ್ರು ಪೂಜೆ ಮಾಡ್ತಾರೆ. ಅದೆಲ್ಲ ಮಾಡಿದ್ಮೇಲೆ ಎಲ್ಲ ಊಟಕ್ಕೆ ಇಕ್ತಾರೆ. ನಾ ಫೋಟೋ ಹೊಡಿಸ್ತಾರೆ. ನಮ್ಮಲ್ಲಿ ಫೋಟೋ ಹೊಡ್ಸಕ್ಕೆ ಬೇರೆ ಮಾಡ್ಯಾವ್ರಿ. ಫೋಟೋ ಬೇರೆ ಹೊಡಿಸ್ತಾರೆ ನಮ್ಮ. ಎಲ್ಲ ಫೋಟೋ ಹೊಡ್ಸಕ್ಕೂ ಎಲ್ಲನ ಅದು ಯಾತೈತಮ್ಮೆಲ್ಲ ಅಲಂಕಾರ ಮಾಡ್ಯಾವ್ರಿ. ಚೆನ್ನಾಗೆಲ್ಲನ ಎಲ್ಲ ಫೋಟೋದ ದಿನಾನ ಇನ್ನು ಫೋಟೋದ ಬೇರೆ ಇಲ್ಲೋಸು ಜನ ಇಲ್ಲಿ ಕುಕ್ಕಮ್ಮಕ್ಕಾಗಲ್ಲ. ಅದಕ್ಕೆ ಎಲ್ಲ ಹೊರಕ್ಕೆ ಸೇರ್ ಹಾಕ್ಕೊಂಡು ಎಲ್ಲ ಅಲ್ಲಿ ಕುಕ್ಕೊಂಡವ್ರಿ. ಎಲ್ಲ ಸ್ಯಾನೇನು ಹಾಕ್ಸಿರಲ್ಲ, ಎಲ್ಲ ಚೇರ್ ಹಾಕ್ಕೊಂಡು ಅಲ್ಲಿ ಕುಕ್ಕೊಂಡವ್ರು ಹೊರಗೆ. ಈ ಒಳಗೆ ಯಾರು ಒಟ್ಟು ಪೂಜೆ ಪುನಸ್ಕಾರ ಎಲ್ಲ ಮುಗಿಲಿ ಅಂತಾರೆ. ಅಲ್ಲೆಲ್ಲ ಬಂದವ್ರು ಎಲ್ಲ ಕುಕ್ಕೊಂಡು ಮಾತಾಡ್ತಾ ಇದ್ದಾರೆ ಜನ. ಎಲ್ಲರೂ ಬಂದವ್ರೆ ಡಿಂಪು ಮನೆ ಗೃಹ ಪ್ರವೇಶಕ್ಕೆ. ಸಾರ್ನು ಇಲ್ಲೇ ಕುಂಡ್ರಸಕ್ಕಾಗಲ್ಲ. ಅದಕ್ಕೆ ಎಲ್ಲ ಹೊರಗೆ ಎಲ್ಲ ಶಾಮಿಯಾನ ಹಾಕಿ ಎಲ್ಲನ ಚೇರ್ಗಳೆಲ್ಲ ಹಾಕಿ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಯವ್ರೆ. ಅದಕ್ಕೆ ಎಲ್ಲನ ಹೊರ ಕುಕ್ಕೊಂಡವ್ರೆಲ್ಲ ಚೇರ್ ಹಾಕ್ಕೊಂಡು ಮಾತಾಡ್ತಾ ಇದ್ದಾರೆ. ಯಾರು ಬಂದಿಲ್ಲ ಅನ್ಕೋಬೇಡ್ರಿ, ಎಲ್ಲರೂ ಬಂದವ್ರಿ. ಹರ್ಷ, ನಮ್ಮ ಚೈತ್ರ, ನಾನು, ನಮ್ಮ ಅಯ್ಯಪ್ಪ, ನಮ್ಮ ಹುಡುಗ, ನಮ್ಮ ಋತು ಎಲ್ಲರೂ ಬಂದವ್ರಿ. ಅದಕ್ಕೇನೆ ಶಾಂತಮ್ಮನ ಮಕ್ಕಳು ಎಲ್ಲರೂ ಬಂದವ್ರಿ. ಊರಾಗ್ಲಾರೆಲ್ಲ ಬಂದವ್ರಿ. ಎಲ್ಲನ ಎಲ್ಲರೂ ಆಗದಿರೋರು ಆಗದಿಲ್ದವ್ರು ಎಲ್ಲರೂ ಬಂದವ್ರಿ. ಯಾಕಂದ್ರೆ ಇವಾಗ ಎಲ್ಲ ಮನೆಗಿನ ಎಲ್ಲ ಆಯ್ತಲ್ಲ, ಅದಕ್ಕೆ ಬಂದವ್ರಿ. ಇಷ್ಟು ದಿವಸ ಡಿಂಪಮ್ಮನ ಅಂತಾನ ನೋಡೋರು, ಇವಾಗೆಲ್ಲ ಆಗಕ್ಕೆ ಎಲ್ಲರನ್ನೂ ಕರೆದವಳಿ ಎಲ್ಲರೂ ಬಂದವ್ರಿ. ಶಾಂತಮ್ಮ, ರಾಜಮ್ಮ ಎಲ್ಲರೂ ಬಂದವ್ರಿ. ಭಾಗ್ಯಮ್ಮ ಎಲ್ಲ ಪ್ರತಿಯೊಬ್ಬರು ಊರಾಗೆಲ್ಲ ಯಾರ್ಯಾರು ಇದ್ದಾರೆ ಗೌಡ್ರು ಎಲ್ಲರೂ ಬಂದವ್ರಿ. ಎಲ್ಲ ವಾರ ಕುಕ್ಕೊಂಡವ್ರಿ. ಇದೇನು ಯಾರು ಬಂದಿಲ್ಲ ಅನ್ಕೊಂಬಕ್ಕೆ ಹೋಗ್ಬೇಡ್ರಿ, ಎಲ್ಲರೂ ಬಂದವ್ರಿ. ನೆನ್ಪುರ ಇದ್ರೆಲ್ಲ ಮಂತ್ರಗಳೆಲ್ಲ ಹೇಳ್ಕೊಂಡು ಅವ್ರು ನವಗ್ರಹ ಶಾಂತಿ ಪೂಜೆ ಮಾಡಿದ್ಮೇಲೆ ಆಮೇಲೆ ಎಲ್ಲ ಫೋಟೋ ಹೊಡಿಸ್ತಾರೆ. ಫೋಟೋ ಹೊಡಿಸಿ ಎಲ್ಲ ಊಟಕ್ಕೆ ಹಾಕೋದಯ್ಯ. ಇವಾಗೆಲ್ಲ ಇದೊಂದು ಪೂಜೆ ಒಂದು ಮುಗಿದ್ರೆ ಎಲ್ಲ ಆದಂಗೆ ಪೂಜೆ ಒಂದು ಮುಗಿದ್ಮೇಲೆ ಎಲ್ಲನ ಸುತ್ತೂರ ಮನೆ ಸುತ್ತೂರ ಎಲ್ಲನ ಕೆಂಪನ್ನ ಮಾಡಿ ಎಲ್ಲ ಎಡೆ ಹಾಕ್ಬಿಟ್ಟು ನಿಂಬೆಹಣ್ಣು ಕೊಯ್ದಿಕ್ಕಿ ಎಲ್ಲನ ಮನೆಗೆಲ್ಲನ ಅದೇನ ದಿಗ್ಬಂಧನದ ದಾರ ಅಂತ ಬರುತ್ತಲ್ಲ ಅದನ್ನೆಲ್ಲ ಹಾಕ್ತಾರೆ. ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ಫೋಟೋ ಹೊಡಿಸ್ತಾರೆ.
ಫೋಟೋ ಹೊಡಿಸಿ ಆಮೇಲೆ ಊಟ 12 ಗಂಟೆ ಅಷ್ಟೊತ್ತಿಗೆ ಊಟ ಸ್ಟಾರ್ಟ್ ಆಗುತ್ತೆ ಓಕೆ ವೀಕ್ಷಕರೇ ಎಲ್ಲನ ನಮಗೂ ಮಂತ್ರಗಳು ಅಷ್ಟು ಹೇಳೋಕ್ಕೆ ಬರಲ್ಲ ಏನೋ ಹಿಂಗೆ ಹೇಳಿವಿ ಏನಾದರೂ ಅದ್ರಾಗ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಯಾಕಂದ್ರೆ ಹೇಳೋದಕ್ಕೆ ಬರಲ್ಲ ನಾವು ಅಂಥವೆಲ್ಲ ಯಾವತ್ತೂ ಕಲ್ತಿಲ್ವಲ್ಲ ಅದಕ್ಕೇನೆ ಅವೆಲ್ಲ ಹೇಳೋಕ್ಕೆ ಬರಲ್ಲ ಏನೋ ಸುಮ್ಮನೆ ಹಿಂಗೆ ಹೇಳಿದ್ವಿ ಮಂತ್ರ ಹೇಳೋಕ್ಕೆ ಬರಲಿಲ್ಲ ನಿಮಗೆ ಮಂತ್ರ ಹೇಳೋಕ್ಕೆ ಬರಲ್ಲ ಅಂತ ಹೇಳ್ಬೇಡ್ರಿ ಅಲ್ಲಿ ಅಮ್ಮ ಅನ್ನ ತಗೊಂಡು ಬನ್ನಿ, ಅನ್ನ ಕುಂಕುಮ ಆಯ್ತಾ, ಕುಂಕುಮ ಎಲ್ಲ ತಗೊಂಡು ಬನ್ನಿ. ಇಲ್ಲಿ ಅದನ್ನ ಕೆಂಪನ್ನ ಮಾಡಬೇಕು. ಎಲ್ಲ ಮಾಡಿಕ್ಕಿದೀವಿ ಸ್ವಾಮಿರ ಅಲೇನೆ ಎಲ್ಲ ಮಾಡಿಕ್ಕಿದೀವಿ. ಇದು ಬೂದ್ ಗುಂಬಳಕಾಯಿ ಒಂದೈತಿ, ಬೂದ್ ಗುಂಬಳಕಾಯಿ ಹೊಡಾಕ್ಬೇಕಲ್ವ ಬಾಗ್ಲಿಗೆ. ಬೂದ್ ಗುಂಬಳಕಾಯಿ ಹೊಡಾಕ್ಬೇಕು. ಅದನ್ನು ಸ್ವಲ್ಪ ತೆಗೆದುಬಿಟ್ಟು ಅದ್ರೊಳಗಡೆ ಸ್ವಲ್ಪ ಕುಂಕುಮ ಕಾದ್ರೆ ಹಾಕ್ಬಿಡಿ. ಅದ್ರ ಮೇಲೆ ಕರ್ಪೂರ ಹಚ್ಬಿಟ್ಟು ಬಾಗ್ಲಿಗೆ ಹೊಡಾಕಿ ಇಡಬೇಕು. ಎಂತಮ್ಮ ಅಗಳೇ ಅಲ್ಲೈತ್ ನೋಡು, ಅಲ್ಲಿ ಬೂದ್ ಗುಂಬಳಕಾಯಿ ಅಲ್ಲೈತಿ ತಕ ಅಲ್ಲೈತ್ ತಕೊಂಡು ಅದು ನಂಗೆ ಒಂದು ಸುಸ ಹಿಂಗೆ ಬಂದಿಟ್ಟು ಕೊಯ್ದು ತಕೊಂಡು ಹಿಂಗೆ ಕೊಯ್ದು ಕುಂಕುಮ ಅದು ಹಾಕು. ಎಂತಮ್ಮ ಇದ್ದಾಳೆ ಹೇಳಿ ಎಲ್ಲ ಮಾಡ್ತಾಳೆ. ಪೂಜಾರಪ್ಪ ಹೇಳಿದ್ದೆಲ್ಲನ ಅಲ್ಲೈತಿ ಎಲ್ಲ ಮಾಡ್ತಾ ಇದ್ದಾಳೆ. ಬಿಡು ಎಂತ ಮಾಡ್ತಾಳೆ. ಓಕೆ ವೀಕ್ಷಕರೇ, ಎಲ್ಲರೂ ಬನ್ನಿ ಅಂತ ನಮ್ಮ ಡಿಂಪು ಮನೆ ಗೃಹ ಪ್ರವೇಶಕ್ಕೆಲ್ಲ ಬನ್ನಿ ಅಂತ ಹೇಳಿ ಎಲ್ಲರನ್ನೂ ಕರಿತೀನಿ. ಮತ್ತೊಮ್ಮೆ ಎಲ್ರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.